ಅಧ್ಯಾಯ 1. ಕುತೂಹಲದ ಹುಡುಗಿ. ಹಸಿರು ಬೆಟ್ಟಗಳು, ಬಣ್ಣ ಬಣ್ಣದ ಮನೆಗಳು, ನಗುವ ಸೂರ್ಯ. ಇದು ಸಪ್ತವರ್ಣಪುರ. ಅಲ್ಲಿ ವಾಸವಾಗಿದ್ದಳು ಮಾಯಾ. ಅವಳಿಗೆ ಓದು ಇಷ್ಟ, ಆದರೆ ಅದಕ್ಕಿಂತ ಹೆಚ್ಚು ಸಾಹಸ ಕಥೆಗಳು ಇಷ್ಟ. ಮಾಯಾ ಯಾವಾಗಲೂ ಹೇಳುತ್ತಿದ್ದಳು, ನನಗೆ ಸಾಮಾನ್ಯ ಜೀವನ ಬೇಡ, ನನಗೆ ಮಾಯಾ ಬೇಕು. ಅವಳ ಅಮ್ಮ ನಗುತ್ತಾ ಹೇಳುತ್ತಿದ್ದಳು, ಮಾಯಾ, ಕನಸು ಚೆನ್ನಾಗಿದೆ, ಆದರೆ ಕಾಲು ನೆಲದ ಮೇಲೆ ಇರಬೇಕು. ಆದರೆ ಮಾಯಾ ಹೃದಯ ಯಾವಾಗಲೂ ಅರಣ್ಯದ ಕಡೆ ಓಡುತ್ತಿತ್ತು. ಅಧ್ಯಾಯ 2. ಅರಣ್ಯದ ಕರೆಯು. ಒಂದು ದಿನ ಸಂಜೆ ಆಕಾಶ ಕಿತ್ತಳೆ ಬಣ್ಣವಾಗುತ್ತಿದ್ದಾಗ ಮಾಯಾಗೆ ಅರಣ್ಯದೊಳಗಿಂದ ಒಂದು ವಿಚಿತ್ರ ಧ್ವನಿ ಕೇಳಿಸಿತು. ಮಾಯಾ, ಮಾಯಾ. ಅವಳು ಹೆದರಲಿಲ್ಲ. ಇದು ನನ್ನನ್ನೇ ಕರೆಯುತ್ತಿದೆಯಾ ಎಂದುಕೊಂಡು ಅರಣ್ಯದೊಳಗೆ ಹೆಜ್ಜೆ ಹಾಕಿದಳು. ಅರಣ್ಯ ಒಳಗೆ ಹೋಗುತ್ತಿದ್ದಂತೆ ಮರಗಳು ಕಣ್ಣು ಮಿಟುಕಿಸಿದವು, ಹೂಗಳು ನಗುತ್ತಿದ್ದವು, ದಾರಿ ನಿಧಾನವಾಗಿ ಬೆಳಗತೊಡಗಿತು. ಅಧ್ಯಾಯ 3. ಮಿಂಚಿನ ಪ್ರವೇಶ. ಅಷ್ಟರಲ್ಲಿ ಧಡಕ್, ಒಂದು ಚಿಕ್ಕ ಮೊಲ ಮಾಯಾದ ಮುಂದೆ ಬಿದ್ದಿತು. ಅದು ಸಾಮಾನ್ಯ ಮೊಲ ಅಲ್ಲ. ಬೆಳ್ಳಿ ಬಣ್ಣದ ರೋಮನೀಲಿ ಮಿಂಚುವ ಕಣ್ಣುಗಳು, ಕುತ್ತಿಗೆಯಲ್ಲಿ ಚಿಕ್ಕ ಗಂಟೆ. ಅಯ್ಯೋ, ನೀನು ಯಾರು ಎಂದು ಮಾಯಾ ಕೇಳಿದಳು. ಮೊಲ ಎದ್ದು ಕುಳಿತುಕೊಂಡು ಹೇಳಿತು, ನಾನು ಮಿಂಚು. ಸಮಯ ಕಡಿಮೆ ಇದೆ. ಸಮಯ? ಹೌದು. 7 ಲೋಕಗಳ ಅರಣ್ಯ ಅಪಾಯದಲ್ಲಿದೆ. ಅಧ್ಯಾಯ 4. 7 ಲೋಕಗಳ ರಹಸ್ಯ. ಮಿಂಚು ಮಾಯಾಗೆ ಎಲ್ಲವನ್ನೂ ಹೇಳಿದ. ಅರಣ್ಯಕ್ಕೆ ಒಳಗೆ 7 ವಿಭಿನ್ನ ಲೋಕಗಳು ಇದ್ದವು. ನಗುಲೋಕ, ಗಾಳಿಲೋಕ, ನೀರಿನ ಲೋಕ, ಸಂಗೀತ ಲೋಕ, ನೆರಳು ಲೋಕ, ಜ್ಞಾನಲೋಕ, ಹೃದಯ ಲೋಕ. ಈ 7 ಲೋಕಗಳನ್ನು ಕಾಪಾಡುತ್ತಿದ್ದದ್ದು ಹೃದಯಮಣಿ, ಆದರೆ ಅದನ್ನು ಕತ್ತಲೆ ಶಕ್ತಿ ಕದಿಯಲು ಪ್ರಯತ್ನಿಸುತ್ತಿತ್ತು. ನೀನೇ ನಮ್ಮ ಆಶೆ ಮಾಯಾ ಎಂದು ಮಿಂಚು ಹೇಳಿದ. ಮಾಯಾ ಸ್ವಲ್ಪ ಯೋಚಿಸಿ ಹೇಳಿದಳು, ನಾನು ಭಯಪಡುವುದಿಲ್ಲ, ನಾನು ಬರುತ್ತೇನೆ. ಅಧ್ಯಾಯ 5. ನಗುಲೋಕದ ಪರೀಕ್ಷೆ. ಮೊದಲ ಲೋಕ ನಗುಲೋಕ. ಅಲ್ಲಿ ಎಲ್ಲರೂ ನಗುತ್ತಿದ್ದರು, ಆದರೆ ನಿಜವಾದ ಸಂತೋಷ ಇರಲಿಲ್ಲ. ಅವರ ರಾಜ ಹೇಳಿದ, ನಗು ನಿಜವಾಗಿರಬೇಕು. ನೀನು ನಮಗೆ ನಿಜವಾದ ಸಂತೋಷ ಕಲಿಸಬೇಕು. ಮಾಯಾ ಮಕ್ಕಳೊಂದಿಗೆ ಆಟವಾಡಿದಳು, ಕಥೆ ಹೇಳಿದಳು, ಸಹಾಯ ಮಾಡಿದಳು. ಅಚಾನಕ್ ನಗುಲೋಕ ಬೆಳಗಿತು. ಮೊದಲ ಕೀಲಿ ಸಿಕ್ಕಿತು. ಅಧ್ಯಾಯ 6. ಗಾಳಿ ಮತ್ತು ನೀರಿನ ಲೋಕ. ಗಾಳಿ ಲೋಕದಲ್ಲಿ ಮಾತಾಡುವ ಗಾಳಿಗಳು ಗೊಂದಲ ಸೃಷ್ಟಿಸುತ್ತಿದ್ದವು. ಮಾಯಾ ಶಾಂತವಾಗಿ ಕೇಳಿದಳು, ಗಾಳಿಗೆ ದಾರಿ ತೋರಿಸಿದಳು. ನೀರಿನ ಲೋಕದಲ್ಲಿ ನದಿ ಅಳುತ್ತಿತ್ತು. ಮಾಯಾ ಅದರ ಮಾತು ಕೇಳಿ ಸಮಸ್ಯೆ ಪರಿಹರಿಸಿದಳು. ಮಿಂಚು ಹೇಳಿದ, ನಿನ್ನ ಶಕ್ತಿ, ಬುದ್ಧಿ ಮತ್ತು ದಯೆ ಮಾಯಾ. ಅಧ್ಯಾಯ 7. ನೆರಳು ಲೋಕದ ಭಯ. ನೆರಳು ಲೋಕ ಕತ್ತಲಿನಿಂದ ತುಂಬಿತ್ತು. ಅಲ್ಲಿ ನೆರಳು ರಾಜ ಮತ್ತೆ ಎದುರಾದ. ನೀನು ಚಿಕ್ಕ ಹುಡುಗಿ, ನೀನು ಏನು ಮಾಡ್ತೀಯಾ ಎಂದು ಅವನು ಗರ್ಜಿಸಿದ. ಮಾಯಾ ಧೈರ್ಯದಿಂದ ಹೇಳಿದಳು, ಬೆಳಕು ದೊಡ್ಡದಾಗಿರಬೇಕೆಂದಿಲ್ಲ, ಸಣ್ಣ ಹೃದಯದಲ್ಲೂ ಸಾಕಷ್ಟು ಬೆಳಕು ಇರುತ್ತದೆ. ಮಿಂಚು ತನ್ನ ಗಂಟೆಯನ್ನು ಜೋರಾಗಿ ಬಾರಿಸಿದ. ಬೆಳಕು ಕತ್ತಲನ್ನು ಸೋಲಿಸಿತು. ಅಧ್ಯಾಯ 8. ಹೃದಯಲೋಕ. ಅಂತಿಮ ಪರೀಕ್ಷೆ. ಕೊನೆಯದು ಹೃದಯಲೋಕ. ಅಲ್ಲಿ ಪ್ರಶ್ನೆ ಒಂದೇ, ನೀನು ಸ್ವಾರ್ಥವಿಲ್ಲದೆ ಯಾರಿಗಾದರೂ ಸಹಾಯ ಮಾಡುತ್ತೀಯಾ? ಮಾಯಾ ಯೋಚಿಸದೆ ಹೇಳಿದಳು, ಹೌದು, ನಾನು ನನ್ನ ಲೋಕವನ್ನೇ ಮರೆತು ಇಲ್ಲಿ ಬಂದಿದ್ದೇನೆ. ಹೃದಯಮಣಿ ಪ್ರಕಾಶಿಸಿತು. ಅಧ್ಯಾಯ 9. ವಿದಾಯ ಮತ್ತು ವಾಗ್ದಾನ. ಎಲ್ಲಾ ಲೋಕಗಳು ಉಳಿದವು. ಅರಣ್ಯ ಮತ್ತೆ ಹಾಡತೊಡಗಿತು. ಮಿಂಚಿನ ಕಣ್ಣುಗಳಲ್ಲಿ ನೀರು, ನೀನು ನಮ್ಮ ರಕ್ಷಕಿ. ಮಾಯಾ ಮಿಂಚನ್ನು ಅಪ್ಪಿಕೊಂಡು ಹೇಳಿದಳು, ಸ್ನೇಹ ಎಂದಿಗೂ ದೂರವಾಗಲ್ಲ. ಮಿಂಚು ಹೇಳಿದ, ನೀನು ಕರೆಯುವಾಗಲೆಲ್ಲ ನಾನು ಬರುತ್ತೇನೆ. ಅಂತಿಮ ಸಂದೇಶ. ಧೈರ್ಯ, ದಯೆ ಮತ್ತು ಸ್ನೇಹ ಇದ್ದರೆ ಒಬ್ಬ ಚಿಕ್ಕ ಹುಡುಗಿಯು 7 ಲೋಕಗಳನ್ನು ಉಳಿಸಬಹುದು.